13 ವರ್ಷದಿಂದ ಈ ಮಾರ್ಗದಲ್ಲಿ ಬಿದ್ದು ನನ್ನ ಇಡೀ ಯೌವನ ಮಣ್ಣು ಪಾಳಾಗಿ ಹೋಯಿತು. ಇನ್ನು ಯಾರ್ದು ಜೀವನದಲ್ಲಿ ಒಂದು ಹುಡುಗಿಗೆ ಇಂತಹ ಘಟನೆಗಳು ನಡಿಬಾರದು. ನಮ್ಮಂತ ಹೋರಾಟಗಾರರಿಗೆ ಇಂತಹ ಒಂದು ಶಿಕ್ಷೆ 13 ವರ್ಷ ಎಲ್ಲ ಕೊಡಬೇಕು. ದಯವಿಟ್ಟು ಈ ದೇಶದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಗೆ ನಾನು ಭಿಕ್ಷೆ ಬೇಡುದು ನಿಮ್ಮ ಹತ್ರ. ದಯವಿಟ್ಟು ಅತ್ಯಾಚಾರಿಗಳಿಗೆ ಈ ರೀತಿಯ ಒಂದು ಶಿಕ್ಷೆ ಕೊಡ್ಲಿಕ್ಕೆ ನೀವು ಹಿಂದು ಮುಂದೆ ನೋಡಿದ್ರೆ, ನಮ್ಮಂತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬರೇ ಧರ್ಮದ ಅಡಿಯಲ್ಲಿ ಹೋರಾಟ ಮಾಡುವಂತ ನಮ್ಮ ಪ್ರಾಣ, ನಮ್ದು ನೋಡಿ ಯೌವನ ಮಣ್ಣಾಗಿ ಹೋಯ್ತು ನಮ್ದು. ಇನ್ನು ಹೋಗ್ಲಿ ಬಿಡುವುದಿಲ್ಲ. ನ್ಯಾಯ ಸಿಗುವ ತನಕ, ಕೊನೆಯ ಘಟ್ಟದ ನಮ್ಮ ಪ್ರಾಣ ಇರುವ ತನಕ, ಎಷ್ಟೋ ಸಭೆಯಲ್ಲಿ ಹೇಳಿದೆ ನಾನು, ಆ ಅಣ್ಣಪ್ಪನಿಗೆ, ಆ ಮಂಜುನಾಥನಿಗೆ ಕುತ್ತಿಗೆಯನ್ನು ಕೊಡ್ತೇವೆ. ಈ ಹೋರಾಟದಿಂದ ಮಾತ್ರ ಇದ್ರೆ ಸರಿಯುವುದಿಲ್ಲ. ನಾವು ನ್ಯಾಯ ಸಿಗ್ಲೇಬೇಕು. ಅತ್ಯಾಚಾರಿ ಯಾರು ಅಂತ ಗೊತ್ತಾಗ್ಲೇಬೇಕು. ಗಿಡ ಗಂಟೆಗಳು ಅತ್ಯಾಚಾರ ಮಾಡಿದ್ದಲ್ಲ, ಕಲ್ಲು ಬಂಡೆಗಳು ಅತ್ಯಾಚಾರ ಮಾಡಿದ್ದಲ್ಲ. ಯಾರು ಅಂತ ಗೊತ್ತಾಗ್ಬೇಕಲ್ಲ ಸ್ವಾಮಿ, ಗೊತ್ತಾಗ್ಬೇಕಲ್ಲ. ಎಂತೆಂತ 10, 35, 50 ವರ್ಷದ ಹಿಂದಿನ ಕೇಸುಗಳನ್ನು, ಎಮ್ಮೆ ಕತ್ತಂತ ಕೇಸುಗಳನ್ನು ಹಿಡಿತದೆ ಈ ಪೊಲೀಸ್ ಇಲಾಖೆಗಳು, ನಮ್ಮ ವ್ಯವಸ್ಥೆಗಳು. ಧರ್ಮಸ್ಥಳದಲ್ಲಿ ಇಷ್ಟು ಕಣ್ಣಲ್ಲಿ ನೋಡಿದಂತ ಜನಗಳಿದ್ರು ಕೂಡ ಒಂದು FIR ಮಾಡ್ಲಿಕ್ಕೆ ಆಗಲಿಲ್ಲ. ಇಷ್ಟ ತನಕ ನಮ್ಮ ಕಾನೂನಿಗೆ, ನಮ್ಮ ಪೊಲೀಸ್ ಇಲಾಖೆಗೆ, ನಮ್ಮ ಕಾರ್ಯಾಂಗಕ್ಕೆ. ಹಾಗಾದ್ರೆ ಅತ್ಯಾಚಾರಿ ಎಷ್ಟು ಪ್ರಭಾವಿ. ಎಷ್ಟೋ ಅಣ್ಣಪ್ಪ ಸ್ವಾಮಿಗಳು, ಎಷ್ಟೋ ಮಂಜುನಾಥ ಸ್ವಾಮಿಗಳು ಎದ್ದಾಗಿದೆ. ಒಂದು ಮಂಜುನಾಥ ಸ್ವಾಮಿ, ಒಂದು ಅಣ್ಣಪ್ಪ ಸ್ವಾಮಿ ಅಲ್ಲ, ಇಡೀ ರಾಜ್ಯ, ದೇಶದ, ವಿಶ್ವದ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಗಳು ಎದ್ದು ಕೂತಾಗಿದೆ. ಅದು ಮಹೇಶ್ ಶೆಟ್ಟಿಯ ಮುಖಾಂತರ, ನಿಮ್ಮಂತವರ ಮುಖಾಂತರ, ಕ್ಯಾಮರಾಮ್ಯಾನ್ ಇದ್ದಾರೆ ಅವರಂತವರ ಮುಖಾಂತರ, ಜನಗಳ ನರ ನಾಡಿಗಳಲ್ಲಿ ಧರ್ಮದ ಶಕ್ತಿ ಉದ್ದೀಪನ ಆಗ್ತಾ ಇದೆ. ಅದು ಅದೇ ಇವತ್ತು ಹೋರಾಟವನ್ನು ಮಾಡಿಸ್ತಾ ಇದೆ. ಇವ್ರು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ಏನು ಘಂಟಾಘೋಷವಾದ ಘಟ ಹರ್ಕೊಳ್ಳಿ, ಏನು ಮಾಡ್ಲಿಕ್ಕಾಗೋದಿಲ್ಲ. ಇನ್ನು ಯಾರಿಂದ ತಡೀಲಿಕ್ಕೆ ಸಾಧ್ಯವಿಲ್ಲ. ಆ ಅಣ್ಣಪ್ಪ ಮಂಜುನಾಥ ಎದ್ದಾಗಿದೆ. ಮುಂದೆ ಎದುರುಗಡೆ ಯಾರು ನಿಲ್ತಾನೋ ಅವನ ಮನೆಯಲ್ಲಿ ಸೌಜನ್ಯಳ ಪ್ರಕರಣ ಏನಾಯ್ತು ಅದೇ ರೀತಿಯ ಪ್ರಕರಣ ಅವರ ಮನೆಯಲ್ಲೇ ಆಗುವಂತದ್ದು ಕಾಣ್ಲಿಕ್ಕಿದೆ. ನಾವು ಯಾಕಂತ ಹೇಳಿದ್ರೆ, ಇದು ಶಕ್ತಿ, ಇದು ಸತ್ಯದ ಶಕ್ತಿ, ಇದು ಅಣ್ಣಪ್ಪನ ಶಕ್ತಿ, ಇದು ಭಕ್ತಿಯ ಶಕ್ತಿ, ಇದು ಮಂಜುನಾಥನ ಶಕ್ತಿ. ನಾವು ಹೇಳುವಂತದ್ದು ಇಡೀ ರಾಜ್ಯದ, ರಾಷ್ಟ್ರದ ಎಲ್ಲಾ ವರ್ಗದ ಜನರಿಗೆ, ಯಾವ ಜಾತಿ, ಮತ, ಪಂಥ, ಪಂಗಡಗಳನ್ನು ಬಿಟ್ಟು ಆಗಿರುವಂತ ಏನು ಕೃತ್ಯ, ನೀಚ ಕೃತ್ಯ ಇದೆ, ಅದಕ್ಕೆ ತಾರ್ಕಿಕ ಅಂತ್ಯ ಆಗ್ಲೇಬೇಕು 6ನೇ ತಾರೀಕಿಗೆ. ಇದು ನಮ್ಮ ಉದ್ದೇಶ ಇರುವಂತದ್ದು. ಎಲ್ಲರೂ ಹೋರಾಟಕ್ಕೆ ಬನ್ನಿ, ಕೈ ಜೋಡಿಸಿ ಸಾಮಾಜಿಕ ನ್ಯಾಯವನ್ನು, ಜನಾದೇಶವನ್ನು ಕೊಡುವಂತ ಹೋರಾಟ.